ಮೈನಿಂಗ್ ಬ್ಲಾಕ್ ಯಾರಿಗೆಲ್ಲ ಅಲಾಟ್ ಆಗಿದ್ದಾವು ಅಂತ ಹಿಂದೆ ಕಲ್ಲಿದ್ದಲು ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಹೇಳಬೇಕು ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ $200 ಬಿಲಿಯನ್ ರಫ್ತು ವ್ಯಾಪಾರ ಕುಸಿದಿದೆ. ಪ್ರಧಾನಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಾರೆ. ಆದ್ರೆ ಛತ್ರಿಯನ್ನ ಕೂಡ ನಾವು ವಿದೇಶದಿಂದ ಆಮದು ಮಾಡಿಕೊಳ್ತಿದ್ದೇವೆ. 700 ಕೋಟಿ ಹಣ BSNLಗೆ ಜಿಯೋದಿಂದ ಬರಬೇಕು. ಈ ಬಗ್ಗೆ ಕೇಂದ್ರ ಸರ್ಕಾರ ಬಿಲ್ ಕೂಡ ಜನರೇಟ್ ಮಾಡಿಲ್ಲ. ಸ್ವಿಸ್ ಬ್ಯಾಂಕ್ನಲ್ಲಿರುವ 37,000 ಕೋಟಿ ಕಪ್ಪು ಹಣ ತರ್ತೇವೆ ಅಂದ್ರು. ಈಗ ಏನಾಯ್ತು? ಯಾವ ಮಾನದಂಡದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ಒಂದು ಸಣ್ಣ ಗೋಮಾತೆ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು. ಇವತ್ತು 3ನೇ ಸ್ಥಾನದಲ್ಲಿ ಇದೀವಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ. ಅವ್ರ ಹತ್ರನೂ ಚಂದ ತೊಗೊಂತಾರೆ ಇವರು. ಅವ್ರು ಚಂದ ತೊಗೊಂಡು ಎಲೆಕ್ಟ್ರಲ್ ಬಾಂಡ್ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೈತೆ ನಿಮಗೆ ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ನಾವು ಕೇಳಿರೋ ಪ್ರಶ್ನೆ ಪಟ್ಟಿ ಇಟ್ಕೊಳ್ರಿ. ನೀವು ದಯಮಾಡಿ ಅದನ್ನ ಕೇಳ್ರಿ. ಆಮೇಲೆ ಇವತ್ತು 2,000 ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರ? ಡಿಮಾನಿಟೇಷನ್ ಆಯ್ತಲ್ಲ. ಡಿಮಾನಿಟೇಷನ್ ಆಗಕ್ಕಿಂತ ಮುಂಚೆ 16,33,000 ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಇತ್ತು. ಇವತ್ತು 35 ಲಕ್ಷ ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಇದೆ. ಅವಾಗ 16 ಲಕ್ಷ ಕೋಟಿ ನೋಟ್ ಇದ್ರೆ ಇವತ್ತು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇವತ್ತು 2,000 ರೂಪಾಯಿ ನೋಟ್ ಎಲ್ಲಿ ಇದೆ ಅಂದ್ರೆ ನಿಮಗೆ ನೋಡಿದ್ರಲ್ಲ? 2,000 ರೂಪಾಯಿ ನೋಟು ಇದೆ. 2,000 ರೂಪಾಯಿ ನೋಟು ಮತ್ತೆ ಯಾಕಿಲ್ಲ ಕೇಳಬೇಕಲ್ಲ?